ಶ್ರೀ ವನದುರ್ಗಾ ಪರಮೇಶ್ವರಿಯೇ ನಮಃ. ನಮ್ಮ ಈ ಬೈಂದೂರು ಎಡ್ತರೆ ಗ್ರಾಮದ ಈ ಕೊರಾಡಿ ಎಂಬಂತಹ ಈ ಒಂದು ವಿಶೇಷವಾದ ಅತ್ಯಂತ ಪುರಾತನ ಕಾರಣಿಕವಾದಂತಹ ವನದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು 24ರಿಂದ 28ನೇ ತಾರೀಕಿನವರೆಗೆ ನಡೀಲಿಕ್ಕಿದೆ. ಈ ಒಂದು ಮಹೋತ್ಸವದ ವಿಶೇಷವಾಗಿ ಎಲ್ಲ ಭಕ್ತ ಮಹಾಜನರಿಗೂ ಕೂಡ ಈ ಮೂಲಕವಾಗಿ ಆಮಂತ್ರಿಸುತ್ತಾ 24ನೇ ತಾರೀಕು ಪ್ರತಿಷ್ಠೆಯ ಪೂರ್ವಾಂಗವಾದಂತಹ ಫಲಪ್ನಾಸದೊಂದಿಗೆ ಪೂರ್ವಾಂಗ ಹೋಮಗಳು, ತದಂಗವಾದ ಪೂಜೆಗಳು, ಹಾಗೆ 25ಕ್ಕೆ 9 ಗಂಟೆ 10 ನಿಮಿಷಕ್ಕೆ ಒದಗುವಂತಹ ವೃಷಭಲಗ್ನ ಸುಮುಹೂರ್ತದಲ್ಲಿ ದೇವಿಯ ಪುನಃ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಲೇಪನ ನಡೀಲಿಕ್ಕಿದೆ. ಹಾಗೆ ಸಾಯಂಕಾಲದಲ್ಲಿ ಬ್ರಹ್ಮಕಲಶೋತ್ಸವದ ಪೂಜೆಗಳು, ಕಲಶ ಸ್ಥಾಪನೆಗಳು ಇವೆಲ್ಲ ನಡೀತಾ ಇದೆ. ಮಾರನೇ ದಿವಸ 26ನೇ ತಾರೀಕು ಬ್ರಹ್ಮ ಕಲಶೋತ್ಸವ, ಬ್ರಹ್ಮ ಕಲಶಾಭಿಷೇಕ ನಡೀಲಿಕ್ಕಿದೆ. ಹಾಗೂ ಸಾಯಂಕಾಲದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಾಗೂ ವಿಶೇಷವಾಗಿ ಹೊಸಪಟ್ಟಣ ಕಲಾ ಅವರಿಂದ ರಾಜ ರುದ್ರಗೋಪ ಎಂಬಂತಹ ಯಕ್ಷಗಾನ ಸೇವೆಯು ಕೂಡ ಬಯಲಾಟ ನಡೀಲಿಕ್ಕಿದೆ. ಹಾಗೆ 27ಕ್ಕೆ ಪ್ರದೀಪ ಸ್ಥಾಪನೆಯೊಂದಿಗೆ ಅಖಂಡ ಭಜನಾರಂಭ ಹಾಗೂ ಚಂಡಿಕಾ ಹವನದ ಕಲಶ ಸ್ಥಾಪನಾದಿಗಳು. 28ನೇ ತಾರೀಕು ಬೆಳಗ್ಗೆ ಭಜನಾ ಮಂಗಲೋತ್ಸವ ಹಾಗೂ ಚಂಡಿಕಾ ಯಾಗದ ಪೂರ್ಣಾಹುತಿ, ಮಧ್ಯಾಹ್ನ ಅನ್ನ ಸಂತರ್ಪಣೆ. ಹೀಗೆ ಈ ಪ್ರತಿಷ್ಠಾ ಅಷ್ಟಬಂಧದ ಈ ಬ್ರಹ್ಮಕಲಶೋತ್ಸವದ ಕಾರ್ಯವನ್ನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಎಲ್ಲ ಗ್ರಾಮಸ್ಥರು, ಹಿರಿಯರು, ನಾಗರಿಕರು ಸೇರಿಕೊಂಡು ಸಂಕಲ್ಪ ಮಾಡಿದ್ದೇವೆ. ಇದರಲ್ಲಿ ಪ್ರತಿ ದಿವಸವೂ ಕೂಡ ಎಲ್ಲರಿಗೂ ಕೂಡ ಬಂದ ಭಕ್ತಾದಿಗಳಿಗೆ ಊಟೋಪಚಾರಗಳು ಎಲ್ಲವೂ ಕೂಡ ವ್ಯವಸ್ಥೆ ಇದೆ. ಎಲ್ಲರೂ ಬಂದು ಈ ದೇವಿಯ ಸೇವೆಯಲ್ಲಿ ಪಾತ್ರರಾಗಿ ಭಗವತಿಯ ಶ್ರೀಮುಡಿಗಂಧ ಪ್ರಸಾದ ಸ್ವೀಕರಿಸಿ ಅನುಗ್ರಹಕ್ಕೆ ಸತ್ಪಾತ್ರರಾಗಬೇಕು ಅನ್ನುವುದಾಗಿ ನಾವೆಲ್ಲ ನಿಮ್ಮಲ್ಲಿ ಕೋರಿಕೊಳ್ತೇವೆ. ಶ್ರೀ ವನದುರ್ಗಾ ಪರಮೇಶ್ವರಿಯೇ ನಮಃ. ಶ್ರೀ ವನದುರ್ಗಾ ಪರಮೇಶ್ವರಿ ದೇವಸ್ಥಾನ, ಬೈಂದೂರು ತಾಲೂಕು, ಕೊರಾಡಿ. ಶ್ರೀದೇವಿಯ ಪುನರ್ ಅಷ್ಟಬಂಧ ಪ್ರತಿಷ್ಠಾ ಮಹೋತ್ಸವ ಹಾಗೂ ಬ್ರಹ್ಮಕಲಶೋತ್ಸವ, ಅಖಂಡ ಭಜನಾ ಮಂಗಲೋತ್ಸವ ಹಾಗೂ ನವಚಂಡಿಯಾಗ ಈ ಎಲ್ಲ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಡೆಯುವ ಕೆಲಸ ಕಾರ್ಯಗಳಲ್ಲಿ ನಮ್ಮ ಊರಿನ ಸದ್ಭಕ್ತರಾದ ಪ್ರತಿ ಮನೆಯವರು ಬಂದು ಈ ದೇವಿಯ ಸೇವೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಕೆಲಸ ಕಾರ್ಯಗಳನ್ನು ಮಾಡಿರುತ್ತಾರೆ. ಇವರೆಲ್ಲರಿಗೂ ಶ್ರೀ ದೇವರು ಆಯುರಾರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ಕಮಿಟಿಯ ಪರವಾಗಿ ಪ್ರಾರ್ಥಿಸುತ್ತಾ